ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಿನ್ನೆ ವಿಡಿಯೋನ ಎಂಡ್ ಮಾಡಬೇಕು ಅಂತ ಅಂದ್ಕೊಂಡ್ವಿ, ಮಾಡಲಿಕ್ಕಾಗಲಿಲ್ಲ ನೈಟು. ಹಾಗೆ ಏನೋ ಮಾತಾಡ್ಕೊಂಡು ಮಲ್ಗೆ ಬಿಟ್ಟಿದ್ವಿ. ಸೊ ಬೆಳಗ್ಗೆ ಎದ್ದ ಕೂಡಲೇ ಆ್ಯಸ್ ಯೂಶ್ವಲ್ ಕೆಲಸ ಶುರು ಆಯಿತು. ಜೊತೆಗೆ ಇವತ್ತು ಎದ್ದೊಳೋದೇ ಲೇಟಾಗಿ ಹೋಗೋಯಿತು. ಮತ್ತು ಇವತ್ತು ಸ್ಯಾಟರ್ಡೆ ಬೇರೆ, ಮಕ್ಕಳನ್ನ ಬೇಗ ಕಳಿಸೋದಿತ್ತು. ಸ್ಯಾಟರ್ಡೆ ನಾವು ಇಲ್ಲಿ ನಮ್ಮ ಮನೆ ಹಿಂದ್ಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿಗೆಲ್ಲ ಹೋಗೋದು. ಸೊ ಅದಕ್ಕೋಸ್ಕರ ಯಾವುದು ವೀಡಿಯೋನ ಶುರು ಮಾಡ್ಕೊಳಕ್ಕಾಗಲಿಲ್ಲ. ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬೇಕು ಅನ್ನೋಷ್ಟರಲ್ಲಿ ಹೊರ್ಗಡೆ ನಮ್ಮ ಮನೆ ಮುಂದ್ಗಡೆ ಫುಲ್ಲು ಅಂದರೆ ಆಳು ಬಿದ್ದಿರೋ ಜಾಗ ಇದೆ. ಆ ಆಳು ಬಿದ್ದಿರೋ ಜಾಗದಲ್ಲಿ ತುಂಬ ಗಿಡಗಳೆಲ್ಲ ಬೆಳ್ಕೊಂಡ್ಬಿಟ್ಟಿತ್ತು. ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಅದಕ್ಕೆ ಉರಿ ಹಚ್ಚಿದರೆ ಸುಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು ಅಕ್ಕಪಕ್ಕದ ಮನೆಯವರೆಲ್ಲ ಪ್ಲ್ಯಾನ್ ಮಾಡಿ ಅದನ್ನು ಕ್ಲೀನ್ ಮಾಡೋ ಕೆಲಸವನ್ನು ಮಾಡಿಕೊಂಡ್ರು. ಅದಕ್ಕೆ ಯಜಮಾನ್ರು ಕೂಡ ಮಾಡ್ಕೊತಾ ನಿಂತ್ಕೊಂಡ್ರು. ಅದು ಮುಗಿಸಿ ಟಿಫಿನ್ ಮಾಡೋಣ ಅಂದ್ಕೊಂಡಷ್ಟರಲ್ಲಿ ತಡ ಆಗಿಂದ ಟಿಫಿನ್ ಮಾಡೋಕ್ಕೆ ಬೇಜಾರು. ಅದರಲ್ಲೂ ಕೂಡ ಇವತ್ತು ಉಪ್ಪಿಟ್ಟು ಮಾಡಿದ್ದೆ ನಾನು. ಸ್ಯಾಟರ್ಡೆ ಮಕ್ಕಳದ್ದು ಸ್ಕೂಲ್ ಬೇಗ ಇರುತ್ತಲ್ವ, ಅದಕ್ಕೋಸ್ಕರ ಅವ್ರದ್ದು ಸ್ಕೂಲ್ ಬೇಗ ಇದೆ ಅಂತಲೇ ರೊಟ್ಟಿ ಮಾಡೋದಾದರೆ ಲೇಟ್ ಆಗಿಬಿಡುತ್ತೆ, ದೇವಸ್ಥಾನಕ್ಕೆ ಬೇರೆ ಹೋಗೋದಿದೆ ಅಂಥೇಳಿ ನಾನು ಉಪ್ಪಿಟ್ಟು ಮಾಡಿದೆ. ಉಪ್ಪಿಟ್ಟು ಜೊತೆಗೆ ಏನಾದರೂ ಸ್ವಲ್ಪ ಸೈಡಲ್ಲಿ ಸ್ನ್ಯಾಕ್ಸ್ ಥರ ಬೇಕು ನನಗೆ. ಅದಕ್ಕೆ ಮನೇಲಿ ಸ್ನ್ಯಾಕ್ಸ್ ಥರ ಏನೂ ಇರಲಿಲ್ಲ. ಬನ್ಸ್ ಇತ್ತು, ಫ್ರೂಟ್ಸ್ ಇತ್ತು. ಅದಕ್ಕೆ ಬೇರೆ ಏನಾದರೂ ತೊಗೊಂಬರೋಣ ಅಂತ ಹೋಗಿದ್ದೆ ಹೊರ್ಗಡೆ. ನಾನು ನೋಡೇ ಇಲ್ಲ, ಮನೆಯವರು ಆಗಲೇ ಲಾಗ್ನ ಶುರು ಮಾಡಿಬಿಟ್ಟಿದ್ರು. ಸೊ ಶುರು ಮಾಡಿದ್ರು ಅಂದರೆ ನಾನು ಬರೋದನ್ನೇ ಅವರು ಪಾಪ ಕಾಯ್ತಾಯಿದ್ರು. ಅದನ್ನು ವಿಡಿಯೋ ಮಾಡಿಕೊಂಡ್ರು. ನಿಮ್ಗೆ ಬೇಡ ಅಂದರೆ ಕೇಳಿಲ್ಲ, ಅದನ್ನು ಜಸ್ಟ್ ಶೇರ್ ಮಾಡ್ತಿದ್ದೀನಿ ನಿಮಗೆ. ಸೊ ಹೊರಗಡೆ ಫುಲ್ಲು ಸ್ವಲ್ಪ ಕ್ಲೀನ್ ಆಯಿತು. ನಾಳೆ ಜಾತ್ರೆ ಇದೆ ನಮ್ಮೂರಲ್ಲಿ. ಸೊ ನಮ್ಮೂರ ಆರಾಧ್ಯ ದೈವ ಮಲ್ಲಯ್ಯನ ಜಾತ್ರೆ ಇದೆ. ಸೊ ಅದಕ್ಕೋಸ್ಕರ ಸ್ವಲ್ಪ ಮನೆ ಮುಂದ್ಗಡೆ ಎಲ್ಲ ಚೆನ್ನಾಗಿ ಕ್ಲೀನ್ ಆಯ್ತಪ್ಪ ಅಂತ ಸಮಾಧಾನ ಆಯಿತು. ಫುಲ್ಲು ನಮ್ಮ ಮನೆಯೇ ಕಾಣಿಸ್ದೇ ಇರೋ ರೀತಿಯಲ್ಲಿ ಫುಲ್ಲು ಗಿಡಗಳನ್ನೇ ಬೆಳ್ಕೊಂಡ್ಬಿಟ್ಟಿತ್ತು. ಅಂಥದ್ದು ಸ್ವಲ್ಪ ಕ್ಲೀನಾಗಿ ಎಲ್ಲದು ಕೂಡ ಕ್ಲಿಯರ್ ಆಗಿದೆ. ಅದು ಎಲ್ಲ ಹೊಗೆ ಎಲ್ಲ ಮನೆಯಲ್ಲಿ ಬರ್ತಾಯಿದೆ. ಅದು ಎಲ್ಲ ಕ್ಲೋಸ್ ಮಾಡಿದರೂ ಕೂಡ ವೆಂಟಿಲೇಷನ್ ಮುಖಾಂತರ ಬರ್ತಾಯಿದೆ. ಫುಲ್ಲು ಹೊಗೆ ಇದೆ, ಅದಕ್ಕೋಸ್ಕರ ಎಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದೀನಿ. ಇವತ್ತು ಮನೆ ಎಲ್ಲ ಫುಲ್ಲು ಉರಿ ಹಚ್ಚಿರೋದು ಬೆಂಕಿ ವಾಸನೆ ಎಲ್ಲ ಹಿಡಿತಾ ಇದೆ ಕಂಪ್ಲೀಟಾಗಿ. ಏನು ಮಾಡೋಕ್ಕೂ ಮನಸ್ಸಿಲ್ಲ. ಸೊ ರೊಟ್ಟಿ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡೆ, ರೊಟ್ಟಿ ಕೂಡ ಮಾಡೋಕ್ಕಾಗಲಿಲ್ಲ. ಅಮ್ಮ ಮತ್ತು ಅಕ್ಕ ಆ ಕಡೆ ಮನೆಯಿಂದ ಪಲ್ಯ ಮಾಡಿ ಕಳಿಸಿದ್ದಾರೆ. ಸೊ ರೊಟ್ಟಿ ಹೇಗಿದ್ದರೂ ನಾನು ಮಾಡೇ ಇರ್ತೀನಿ ಅಂತ ಅವ್ರಿಗೆ ಕನ್ಫರ್ಮ್ ಇತ್ತು. ಇವರು ರೊಟ್ಟಿ ಇಲ್ಲದೆ ಇರೋದಿಲ್ಲ, ರೊಟ್ಟಿ ಬೇಕೇ ಬೇಕು, ರೊಟ್ಟಿ ಮಾಡ್ಕೊಂಡಿರ್ತಾಳೆ ಅಂತ ಪಲ್ಯ ಕಳಿಸ್ಬಿಟ್ಟಿದ್ದಾರೆ. ಇವಾಗ ರೊಟ್ಟಿ ಮಾಡಲೇಬೇಕು, ನೋ ಚಾನ್ಸ್ ಅನ್ನೋ ಥರ ಇದೆ. ಅದಕ್ಕೆ ನಮ್ಮ ಮನೆ ಮುಂದ್ಗಡೆ ಒಬ್ಬರು ಅಜ್ಜಿ ರೊಟ್ಟಿ ಮಾಡಿಕೊಡ್ತಾರೆ. ಅವ್ರಿಗೆ ಕೇಳಿದೆ, ಅವರು ಕೂಡ ಇಲ್ಲಮ್ಮ ನಾನು ಊರಿಗೆ ಹೋಗ್ತಾ ಇದ್ದೀನಿ ಅಂದರು. ಬೇಜಾರಾಗ್ತಾಯಿದೆ, ಅದಕ್ಕೋಸ್ಕರ ಏನು ಮಾಡೋದು ಅಂತ. ಆದರೂ ಮಾಡಲೇಬೇಕು. ಮಕ್ಕಳನ್ನಂದೆ ಅಪ್ಪಾಜಿ ಸ್ಕೂಲ್ ಬಿಟ್ಟಿದ ನಂತರ ಹಾಫ್ ಡೇ ಅಲ್ವಾ, ಇವತ್ತು ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದರು. ಅವ್ರು ಬಂದಿದ್ದರೆ ನನಗೆ ಕೆಲಸ ಆಗೋಲ್ಲ. ಇಷ್ಟೊತ್ತು ನಾನು ಆ ಟೆನ್ಷನ್ ಇಲ್ಲದೆ ಸುಮ್ಮನೆ ಕೂತ್ಬಿಟ್ಟಿದ್ದೆ, ಅಡುಗೆ ಹೋಗ್ಲಿ ಬಿಡಪ್ಪ ಅಂತ ಹೇಳ್ಬಿಟ್ಟು. ಈಗ ಪಲ್ಯ ಬೇರೆ ಕಳಿಸ್ಬಿಟ್ಟಿದ್ದಾರಲ್ವ, ಪಲ್ಯ ಅಂದರೆ ರೊಟ್ಟಿ ಬೇಕೇ ಬೇಕು, ಇಲ್ಲ ಅಂದರೆ ಆ ಪಲ್ಯ ಎಲ್ಲ ವೇಸ್ಟ್ ಆಗುತ್ತೆ. ಅದಕ್ಕೋಸ್ಕರ ರೊಟ್ಟಿ ಮಾಡ್ಕೋಬೇಕು. ಈಗ ಸ್ವಲ್ಪ ಅನ್ನ ಸಾಂಬಾರು ಮಾಡಿದರೆ ನಡೀತಿತ್ತು ಅಂತ ಅಂದ್ಕೊಂಡೆ. ಅನ್ನ ಸಾಂಬಾರಿಗೆ ಸ್ವಲ್ಪ ಸಾಂಬಾರು ಇರುತ್ತಲ್ವ, ಸಾಂಬಾರು ಹೇಗೋ ನಿನ್ನೆ ಮೊನ್ನೆ ಮಾಡಿರೋ ರೊಟ್ಟಿ ಜೊತೆ ಸಾಂಬಾರು ಹಾಕ್ಕೊಂಡು ತಿನ್ಬೋದು ಅಂತ ಅಂದ್ಕೊಂಡಿದ್ದೆ. ಇವಾಗ ಆ ಥರ ಇಲ್ಲ, ರೊಟ್ಟಿ ಮಾಡಬೇಕು ಸ್ವಲ್ಪ. ಹಾಗೆ ಲಾಗ್ನ ಶುರು ಮಾಡಿಬಿಡೋಣ ಅಂತ ಅಂದ್ಕೊಂಡು ಶುರು ಮಾಡ್ಕೊಂಡಿದ್ದೀನಿ. ಇನ್ನು ನಮ್ಮ ಕನ್ಸ್ಟ್ರಕ್ಷನ್ ಕೆಲಸದ್ದು ಒಂದು ಸ್ವಲ್ಪ ಈ ಜಾತ್ರೆಯೊಳಗೆಲ್ಲ ಮುಗಿಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ, ಅದು ಕೂಡ ಇನ್ನೂ ಮುಗಿತಾನೇ ಇಲ್ಲ. ಆದರೂ ಈ ತಿಂಗಳಲ್ಲಿ ಫೆಬ್ರವರಿ ತಿಂಗಳಲ್ಲಿ ಯಾವುದು ಕೂಡ ಮುಹೂರ್ತಗಳು ಗೃಹ ಪ್ರವೇಶಕ್ಕಿಲ್ಲ. ಸೊ ಇದು ಒಂದು ತಿಂಗಳು ಕಂಪ್ಲೀಟಾಗಿ ನಮ್ಮ ವರ್ಕ್ ಕೂಡ ನಡೀತಾನೇ ಇರುತ್ತೆ ಅಂತ ಅನಿಸುತ್ತೆ. ಇನ್ನು ಪೇಂಟಿಂಗ್ ಆಗೋದಿದೆ, ಟೈಲ್ಸ್ ಕೂಡ ಇನ್ನೂ ಬ್ಯಾಲೆನ್ಸ್ ಇದೆ. ಅದಕ್ಕೆ ಹಾಗೆ ಲೈಟಿಂಗ್ಸು, ಫ್ಯಾನ್ ಫಿಟ್ಟಿಂಗ್ ಮಾಡಬೇಕು, ಡೋರ್ ಫಿಟ್ಟಿಂಗ್ ಮಾಡಬೇಕು, ಎಲ್ಲದು ಇದೆ. ಅದೆಲ್ಲ 1 ಮಂತ್ ಹಿಡಿಯುತ್ತೆ ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಮಾರ್ಚಲ್ಲಿದೆ. ಎಲ್ಲಿಗೆ ಹೋಗಿಯೋ? ಒಂದು ತಾಸು ಆಯ್ತಲ್ಲ, ಇನ್ನೂರಿಗೆ ಆದ್ರೂ ಬಂದಿಲ್ಲ. ಏನು ಅಂಗಡಿ ಖರೀದಿನೇ ಮಾಡ್ಕೊಂಬಂದ್ಬಿಟ್ಟೆ? ಏನು ಅಂಗಡಿ ಖರೀದಿನೇ ಮಾಡ್ಕೊಂಬಂದ್ಬಿಟ್ಟು ಏನು ಒಂದು ತಾಸು ಆಯ್ತು. ನಾನು ತಿರುಗಿ 2 ಸಲ ಉಪ್ಪಿಟ್ಟು ನೀಡ್ಕೊಂಡು ಉಂಡೆ. ಏನಾದರೂ ತಂದ್ಲನು ಮಾಡಿದ್ಲನು, ನನಗೊಂದು ಸ್ವಲ್ಪ ಏನಾದರೂ ಸಿಗುತ್ತೆ ಅದರಲ್ಲಿ ಪಾಲಂತ 2 ಸಲ ನೀಡ್ಕೊಂಡು ನಾನು. 2 ಸಲನೂ ಖಾಲಿ ಆಯಿತು. ಏನಂತಂದೆ ತೋರಿಸು ಒಂದು ಸ್ವಲ್ಪ. ತೆಗಿ ಏನೊಂದು ತಾಸು ಹೋಗಿ ಅದೇ ಅದೇ ಅದೇ
ಅವು ಹುಡ್ರ ತಿಂದಾವ ನಿನ್ನಂಗೆ ಹಾಂ ಹುಡುಗರು ಅವು ಪಾಪ ಹುಡುಗರು ಒಯ್ತಾರೆ ಬಿಡು ಅಂತ ಅನ್ಕೋಬೇಕು ಅಂಗಡಿ ಇರೋದು ಮನೆಗೆ ಮಕ್ಳು ಅದಾರ ಅದಕ್ಕೆ ತಗೊಂಡು ಹೋಗ್ತಾರೆ ಅಂತ ಅದು ದೊಡ್ಡ ಮಗು ಐತೆ ಅಂತ ಯಾರಿಗೆ ಗೊತ್ತು ಪಾಪ ಚಿತ್ತಂಬರಿ ಪುಡಿ ಅದು ನೋಡಿ ಅಂಗಡಿಗೆ ಹೋಗ್ಯಾಳ ನಾನೇನೋ ತರ್ತಾಳ ಅಂತ ನಾನು ಅಂದ್ಕೊಂಡಿನಿ ಇವು ಸರಿ ಐತೆ ಬಿಡ ಅದು ನಂದು ಐಟಮು ನಂದು ಸಮೋದು ಸಾತು ತಂದಿದ್ದದು ಇವೆಲ್ಲ ಐಟಮ್ ನೀನು ಹೌದು ಇವ್ಯಾವು ನಮ್ಮಲ್ಲ ಐಟಮ್ಸು ಮತ್ತೆ ಅದೊಂದು ಮಾವಿನಕಾಯಿ ಪಿಕ್ಕಲ್ ಹೆಂಗಿದಾವ ಇಷ್ಟು ಐಟಮ್ ಹಿಂಗ ಪಿನ್ನಾಕಿ ಹಿಂಗೆ ಕೊಳ್ಳಾಗ ಹಾಕ್ಬಿಡ್ಲ ಬೇಡ ಹಾಂ ಆರಾಮ ಮಾಡಿಬಿಡ್ಲ ಇಲ್ಲ ಆರಾಮ ಮಾಡಿಬಿಡ್ತಂತ ಪಿನ್ನಾಕಿ ಹಾಂ ಕುರ್ಕುರಿ ಹಾರ ಚಿಪ್ಸ್ ಹಾರ ಇಲ್ರಿ ಇವತ್ತು ಸ್ಯಾಟರ್ಡೆ ಅಲ್ಲ ಸಂಜಿಗೆ ಹುಡುಗರು ಬಂದಿಂದ ಸ್ವಲ್ಪ ಗಿರ್ಮಿಟ್ ಮಾಡ್ಕೊಡೋಣ ಅಂತ ಅದಕ್ಕೆ ಏನ್ ಬೇಕು ಐಟಮ್ ತಂದಿದ್ದೆ ಕೆಲವೊಂದು ಕೆಲವೊಂದು ಎಲ್ಲರಿಗೆ ಬಂದವು ಇದು ಮತ್ತೆ ಇದು ಚೆನ್ನಾಗಿ 70% ನಿನ್ನೂ ಇರ್ತಾವ ಅದ್ರಾಗ ಚೆನ್ನ ಇದು ಚೆನ್ನ ಇದಕ್ಕ ಉಳ್ಳಾಗಡ್ಡಿ ಟೊಮೆಟೊ ಹಾಕಿ ನಾಳೆ ಜಾತ್ರೆ ಇದನ್ನ ಎದ್ರಾಗ ಮಾಡ್ತೀವಿ ಇದನ್ನ ಎದ್ರಾಗ ಮಾಡ್ತೀವಿ ಅದೇನು ಮಾಡಲ್ಲ ನಾ ತಿಂತೀನಿ ಕುತ್ಕೊಂಡು ಅದೊಂದು ಇದೊಂದು ಇವನ್ನ ಎದ್ರಾಗ ಮಾಡ್ತೀವಲ್ಲ ನಾ ಕುತ್ಕೊಂಡು ತಿಂತೀನಿ ಈಗ ಊಟ ಅಷ್ಟೇ ಮಾಡ್ತೀನಿ ನಂದೆ ಸುಮ್ಮನೆ ಹುಡ್ರನೆಪ್ಪ ನಮ್ಮಪ್ಪ ಆದ್ರೆ ಸುಮ್ಮನೆ ನಾನು ಸ್ಪೆಷಲ್ ಬಂದಿರ್ತಾವ ಅಂತ ನೋಡಕ್ ಹೋಗಿದ್ದೆ ಏನು ಇರ್ಲಿಲ್ಲ ಬರೀ ಇವೇ ಇದ್ದು ತಗೊಂಡು ಅವು ಸಣ್ಣಗಿದ್ದಿಲ್ಲ ಸಣ್ಣ ಬಂದಿಲ್ಲ ಬೆಳ್ಳಿಗೆ ಟಕ್ 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 ಹೇಳಿದ್ರು ಅವ್ರು ಬರ್ತಾವಂತ ಬರ್ದೇತಾವಂತ ಮಾಡಿ ವೈಟ್ ಅನ್ನು ತಗೊಂಬ ಅದರಲ್ಲಿ ಮತ್ತೆ ಬರೀ ಸಾಲ್ಟ್ ಅದನ್ನೇ ಬರ್ತಾವಂತ ಮಾಡಿ ಹೋಗಿದ್ದೆ ನಾನು ಚಿಲ್ಲಿ ಬೇಡ ಅದರಲ್ಲಿ ಬಂದಿರ್ಲಿಲ್ಲ ಸರಿ ಓಕೆ ಇದೊಂದು ಬಾಲಾಜಿ ಚೆನ್ನಾಗಿರುತ್ತ ಬಟ್ ಇದು ಸಾಲ್ಟ್ ಇದ್ದಿಲ್ಲ ಬಾಲಾಜಿ ಓಸು ಚೆನ್ನಾಗಿರ್ತಾವ ಖಾರ ಇದಾವ ಇದು ಸಾಲ್ಟು ಚೆನ್ನಾಗಿರುತ್ತೆ ನೋಡಿ ಹೇಗೆ ಹೊಗೆ ಬರ್ತಾ ಇದೆ ಎಲ್ಲ ಕಡೆನೂ ಇದೆಲ್ಲ ಕ್ಲೀನ್ ಆಯಿತು ಈ ಒಂದು ಆಳು ಬಿದ್ದಿರೋ ಮನೆ ಏನಿದೆ ಇದ್ರ ಸುತ್ತಲೂ ಕೂಡ ಗಿಡ ಹತ್ಕೊಂಡ್ಬಿಟ್ಟಿತ್ತು ಎಲ್ಲ ಕ್ಲೀನ್ ಆಯಿತು ಈಗ ನಮ್ಮ ಕಾಂಪೌಂಡ್ಗೆ ಹತ್ಕೊಂಡಿರೋ ಎಲ್ಲ ಗಿಡಗಳು ಕೂಡ ಸುಟ್ಟೋಗಿದೆ ಈ ಥರ ಇದೆ ಆ ಸೈಡ್ ಕಾಣುತ್ತೆ ಬಟ್ ಈ ಸೈಡಿಂದು ಎಲ್ಲ ಕ್ಲೀನ್ ಆಗಿದೆ ಇವಾಗ ನೀಟಾಗಿ ಆಗಿದೆ ಎಲ್ಲ ಕಡೆನೂ ಮತ್ತು ನಮ್ಮದು ಮನೆ ಓಪ್ನಿಂಗು ಎಲ್ಲದು ಮಾಡಿದ ನಂತರ ಕ್ಲೀನ್ ಮಾಡೋದು ಇದ್ದರೆ ಸ್ವಲ್ಪ ಮತ್ತೆ ಗಲೀಜು ಆಗಿಬಿಡ್ತಿತ್ತು ಇವಾಗ ಇನ್ನೂ ಹೇಗೂ ಪೇಂಟಿಂಗ್ ಆಗಿಲ್ವಲ್ಲ ನಡೆಯುತ್ತೆ ಸೊ ಈಗ ನಾಳೆ ಜಾತ್ರೆ ಇದೆ ಜಾತ್ರೆಗೆ ಫಸ್ಟು ಏನು ಅಂದರೆ ನಾಳೆ ಯಾರ್ದೆಲ್ಲ ಏನೇನು ಡ್ರೆಸ್ಸು ರೆಡಿ ಮಾಡಬೇಕು ಅದೊಂದು ಸ್ವಲ್ಪ ತಲೆ ಓಡಿಸ್ತಾ ಇದ್ದೆ ನಾನು ಎಲ್ರದ್ದು ಸೇಮ್ ಡ್ರೆಸ್ ಎಲ್ಲ ಇರಬೇಕು ಅಂತ ಅದ್ರ ಜೊತೆ ಅಕ್ಕ ಬೇರೆ ಊರಿಗೆ ಹೋಗ್ತೀನಿ ಅಂತಿದ್ದಾಳೆ ಅವಳು ನಾಳೆ ಜಾತ್ರೆ ಮುಗ್ದಿದ್ದ ಕೂಡಲೇ ನಾನು ಹೋಗ್ತೀನಿ ತುಂಬ ದಿನ ಆಯಿತು ಅಂತ ಆ ಕಡೆ ಮನೆಯಲ್ಲೇ ಇದ್ದಾಳೆ ಬಟ್ ಇನ್ನೂ 1 ತಿಂಗಳು 2 ತಿಂಗಳು ಆಗಿದ್ದರೆ ಬೆಟರ್ ಇತ್ತು ಅಂತ ನಾನು ಅಂದ್ಕೊಳ್ತಿದ್ವಿ ಬಟ್ ಅವಳು ಇಲ್ಲ ನನಗೂ ಭಾಳ ದಿನ ಆಯಿತು ಧೃತಿದು ಕೂಡ ಸ್ಕೂಲು ಬಿಟ್ಟು ಅವಳು ಕೂಡ ಅಭ್ಯಾಸ ಕೆಟ್ಬಿಡುತ್ತೆ ಅಂತೇಳ್ಬಿಟ್ಟು ಅವಳು ಕೂಡ ಮೊಂಡದಾಗ್ಬಿಟ್ಟಿದ್ದಾಳೆ ಮತ್ತು ಆಮೇಲೆ ಸ್ಕೂಲ್ ಕಡೆ ಗಮನ ಬರೋದಿಲ್ಲ ಹೋಗ್ತೀನಿ ಸ್ವಲ್ಪ ಅಂತಂದು ಅಂತಿದ್ದಾಳೆ ಅದೊಂದು ಬೇಜಾರಾಯಿತು ಇಷ್ಟು ದಿನ ಅದೇ ತಲೆಯಲ್ಲಿ ಇರಲ್ಲ ಅಲ್ವಾ ಈಗ ಸಡನ್ನಾಗಿ ಹೋಗ್ತೀನಿ ಅಂದ್ಕೂಡಲೇ ಹೋಗ್ತಾರಲ್ಲ ಅಂಥೇಳಿ ಬೇಜಾರಾಗ್ಬಿಡುತ್ತೆ ಅದಕ್ಕೆ ಸೊ ಇವಾಗ ನಾನು ಯಜಮಾನ್ರು ಸ್ವಲ್ಪ ಅದೇ ಹೊರಗಡೆ ಮೇಲ್ಗಡೆ ನೀರು ಬೇಕಿತ್ತಂತೆ ಅದಕ್ಕೆ ಕೂಗಿದ್ರು ಈಗ ನೆಕ್ಸ್ಟು ಆ ಕೆಲಸ ಅಡುಗೆ ಕೆಲಸ ಶುರು ಮಾಡ್ಕೊಳ್ತೀನಿ ಸ್ವಲ್ಪ ರೊಟ್ಟಿ ಮಾಡಿಕೊಂಡು ಅನ್ನ ಸಾಂಬಾರು ಮಾಡ್ಕೊತೀನಿ ಅನ್ನ ಮಾಡಿದ್ರಾಯಿತು ಅಂತ ಅಕ್ಕಿ ಮಾತ್ರ ನೆನೆಸಿ ಇಟ್ಟಿದ್ದೆ ಬೇಳೆ ಮಾಡಬೇಕು ಅಂತ ಬೇಳೆಗೆ ಒಂದು ಸ್ವಲ್ಪ ವಿಷಲ್ ಹಾಕಿದರೆ ಆಯಿತು ಅನ್ನಕ್ಕೆ ಇಟ್ಟಾಗ ಆಗಿಬಿಡುತ್ತೆ ಅಂದ್ಕೊಂಡೆ ಹಾಗೆ ಸ್ವಲ್ಪ ಇವತ್ತೊಂದು ಸ್ವಲ್ಪ ಮೈಂಡ್ ಫ್ರೀ ಇದೆ ಮೈಂಡ್ ಫ್ರೀ ಇಲ್ಲ ಮೈಂಡಲ್ಲಿ ಸಾಕಷ್ಟು ಕೆಲಸಗಳು ಬ್ಯಾಲೆನ್ಸ್ ಇರೋದು ಇತ್ತು ಸ್ವಲ್ಪ ಬಾಡಿಗೆ ಕೆಲಸ ಕಡಿಮೆ ಮಾಡಿಕೊಂಡು ಫ್ರೀಯಾಗಿ ಕೊಡೋಣ ಅಂತ ಕೂತ್ಕೊಂಡಿದ್ದೆ ಬಟ್ ಈಗ ಎಲ್ಲದು ಮಾಡ್ಕೊಳ್ತೀನಿ ಹೇಗೋ ಒಂದು ಅದಾಗಿದ್ದ ನಂತರ ಆ್ಯಸ್ ಯೂಶ್ವಲ್ ಮತ್ತು ಸ್ಯಾಟರ್ಡೆ ಕ್ಲಾಸ್ 4 o'clockಗಿದೆ ಸ್ಯಾಟರ್ಡೆ ಅಂದ್ರೇ ಫುಲ್ಲು ಬ್ಯುಸಿ ಡೇ ಆಗಿಬಿಡುತ್ತೆ 4 o'clockಗೆ ಕ್ಲಾಸ್ ಇರುತ್ತೆ ಅದಕ್ಕೋಸ್ಕರ ಅಷ್ಟರೊಳಗೆ ಬೇಗ ನಾನು ಕ್ಲಾಸ್ ಇದು ಮನೆಯದು ವರ್ಕ್ ಮುಗಿಸ್ಕೋಬೇಕು ಅದಕ್ಕೋಸ್ಕರ ಆ್ಯಕ್ಚುಲಿ ಇವತ್ತೊಂದು ನ್ಯಾಷನಲ್ ಲೆವೆಲ್ದು ಅಬಾಕಸ್ ಚಾಂಪಿಯನ್ಶಿಪ್ ಎಕ್ಸಾಮ್ ಇತ್ತು ನಾಳೆನೇ ನಮ್ಮೂರಲ್ಲಿ ಜಾತ್ರೆ ಇರೋದ್ರಿಂದ ಎಲ್ಲ ಮಕ್ಕಳು ಕೂಡ ಸ್ವಲ್ಪ ಲೇಸಿ ಆಗಿಬಿಡ್ತಾರೆ ಮನೆಯಲ್ಲಿ ಎಲ್ಲ ರಿಲೇಷನ್ಸ್ ಬಂದಿರ್ತಾರಲ್ವ ಅದಕ್ಕೆ ಬೇಡ ಅಂತ ಅಂದ್ಕೊಂಡು 1 ವೀಕ್ ಎಕ್ಸ್ಟೆಂಡ್ ಮಾಡಿಕೊಡಿ ನಮಗೆ ಟೈಮ್ ಅಂತ ಕೇಳ್ಕೊಂಡಿದ್ದೀನಿ ಮೇಡಮ್ಗೆ
ಅಷ್ಟೇ ಮಾಡಿದರೆ ಆಯಿತು ಅಂತ ಅಂದ್ಕೊಂಡು. ಸೊ ಅದಕ್ಕೆ ನೆಕ್ಸ್ಟ್ ವೀಕಿಗೆ ಎಕ್ಸ್ಟೆಂಡ್ ಆಗಿದೆ ನಮ್ಮದು ಎಕ್ಸಾಮ್ಸ್. ಫ್ರೆಂಡ್ಸ್, ಇಲ್ಲಿ ನಾನು ಕಷ್ಟಪಟ್ಕೊಂಡು ರೊಟ್ಟಿ ಎಲ್ಲ ಮಾಡಿದ್ದೀನಿ. ಊಟಕ್ಕೆ ಬರ್ರಿ ಅಂತಂದರೆ ಯಜಮಾನ್ರು ಬ್ಯುಸಿ ಇದ್ದೀನಿ ಅಂತ ಹೇಳಿದ್ರು. ಇಷ್ಟು ರೊಟ್ಟಿ ಮಾಡಿದ್ದೀನಿ. ಇವಾಗ ನಮ್ಮ ಮೈದನ ಕೂಡ ಬಂದು ಊಟ ಮಾಡಿದರು. ಮಕ್ಕಳು ಬೇರೆ ಅಲ್ಲೇ ಅಮ್ಮನ ಮನೆಯಲ್ಲೇ ಇದ್ದಾರೆ. ಸೊ ಇವಾಗ ಇವ್ರಿಗೆ ಊಟಕ್ಕೆ ಬರ್ರಿ ಅಂತ ಹೇಳಿದರೆ ಬರೋಕ್ಕೆ ರೆಡಿ ಇರಲಿಲ್ಲ, ಏನೋ ಮಾತಾಡಿದರು. ಅದಕ್ಕೆ ಇವ್ರಿಗೆ ಪ್ರ್ಯಾಂಕ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇದ್ರ ಜೊತೆ ಬಿಸಿ ರೊಟ್ಟಿ ಜೊತೆ ಇವಾಗ ಅಮ್ಮ ಮತ್ತು ಅಕ್ಕ ಕುಂಬಳಕಾಯಿ ಪಲ್ಯ ಮತ್ತು ತೊಗರಿಕಾಳು ಪಲ್ಯ ಮಾಡಿ ಕಳಿಸಿದ್ದಾಳೆ. ನೋಡಿ, ನಾನು ಕೆಲಸ ಮಾಡೋಷ್ಟರಲ್ಲಿ ಎಲ್ಲ ಅಡುಗೆ ಮುಗಿಸೋಷ್ಟರಲ್ಲಿ ನನ್ನ ಫೇಸ್ ಹೇಗೆ ಡಲ್ ಆಗಿದೆ ಅಂತ ಹೇಳ್ಬಿಟ್ಟು ಕಷ್ಟ ಬಿದ್ದುಕೊಂಡು ಇವ್ರಿಗೋಸ್ಕರ ಅಡುಗೆ ಮಾಡಿದರೆ ಯಜಮಾನ್ರು ಬರೋಕ್ಕಾಗಲ್ಲ, ಇಲ್ಲಿಗೆ ಕಳಿಸ್ಬಿಡು, ಸುಮ್ಮನೆ ನಿಂದು ಕಿರಿಕಿರಿ ಬರೀ ಊಟಕ್ಕೆ ಬಾ ಅಂತ ಹೇಳಿದರು. ಅದಕ್ಕೋಸ್ಕರ ಅವ್ರಿಗೆ ಲಂಚ್ ಕಳಿಸ್ತೀನಿ ಅಂತ ಹೇಳಿ ಇವಾಗ ಖಾಲಿ ಬಾಕ್ಸಲ್ಲಿ ಕಳಿಸ್ತಿದ್ದೀನಿ. ನೋಡೋಣ ಏನು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಅದರಲ್ಲಿ ಏನೂ ಹಾಕ್ದೇನೆ ಜಸ್ಟ್ ಖಾಲಿ ಬಾಕ್ಸನ್ನೇ ಇಟ್ಟಿದ್ದೀನಿ. ಹಾಗೆ ಅವ್ರಿಗೆ ಟೀ ಬೇಕು, ಅದಕ್ಕೋಸ್ಕರ ಫ್ಲಾಸ್ಕಲ್ಲಿ ಒಂದು ಟೀ ಕೂಡ ಹಾಕಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಇವಾಗ ಅದನ್ನು ನಾನು ನಮ್ಮ ಇದನ್ನ ಊಟ ಮಾಡಿದರು ಅವರು. ಆಗಿದ ನಂತರ ಅವ್ರ ಜೊತೆ ಕಳಿಸ್ತಾ ಇದ್ದೀನಿ. ಬನ್ನಿ ಹೋಗ್ತಾರೋ ಏನೋ ನೋಡಿ. ಬುತ್ತಿ ಕಳಿಸ ಅಂದ್ರೆ ನೋಡಿದ್ರ ಬುತ್ತಿ ಇಟ್ಟಿನಿ ಇವ್ರಿಗೆ, ಅಲ್ಲಿಗೆ ಕಳಿಸ್ಬಿಡ ಅಂದ್ ನೋಡು. ಇದ್ರ ಬುತ್ತಿ, ಇದ್ರಾಗ ಚಾವು 2 ಇಟ್ಟಿನಿ ನೋಡಿ. ಅಲ್ಲೇ ಉಂಡೆ ಅಲ್ಲೇ ಇದ್ಬಿಡ್ತಾನಂತ. ಈಗ 4 ಗಂಟೆ ಆಗತ್ತೆ ನನಗೆ, ಅದಕ್ಕೆ ಇರ್ಲಿ ಒಯ್ದು ಬಿಡು. ಹೆಂಗನ ಮಾಡೋಣ, ಇಲ್ಲೇ ಕಳಿಸ್ಬಿಡು ಸುಮ್ಮನೆ ಬುತ್ತಿ ಅಂತ ನೋಡು. ಒಯ್ದು ಬಿಡು. ಚಾ ಐತೆ ಅದ್ರಾಗ ಥರ್ಮಸ್ನಾಗ, ಈ ಕಡೆ ರೊಟ್ಟಿ ಅದಾವ. ಅಲ್ಲಿ ತೊಗೊಂಡೋಗಿದ್ರೆ ಹೇಗಿರ್ತಿತ್ತೋ ಏನೋ, ಚೆನ್ನಾಗಿ ಪ್ರ್ಯಾಂಕ್ ಆಗ್ತಿದ್ರು ಇಬ್ಬರು ಕೂಡ, ಅಣ್ಣ ತಮ್ಮ. ಆದರೆ ಸಾಹೇಬ್ರು ತೊಗೊಂಡು ಹೋಗ್ರಿ ಅಂದರೆ ಇಲ್ಲೇ ಬಿಟ್ಟು ಅಲ್ಲಿ ಕೂಡಕ್ಕೆ ಜಾಗ ಇಲ್ಲ ಊಟ ಮಾಡೋಕ್ಕೆ ಅಂತ ಹೇಳಿ ಅಲ್ಲಿವರೆಗೂ ಅಲ್ಲೇ ಇಟ್ಟಿರ್ತೀನಿ. ನಿಮಗಾಗಿ ನೋಡೋಣ ಇವ್ರು ಬರೋವರೆಗೂ ಅದನ್ನು ತೊಗೊಂಡೋಗಿಲ್ಲ ಅಂತ ಹೇಳ್ತೀನಿ. ಏನು ರಿಯಾಕ್ಷನ್ ಕೊಡ್ತಾರೆ ಅಂತ ನೋಡೋಣ. ಇವರಂತರೂ ತೊಗೊಂಡು ಹೋಗಲಿಲ್ಲ ಬುತ್ತಿ. ಇನ್ನು ಯಜಮಾನ್ರೇ ಬಂದರು, ಅದನ್ನೇ ಊಟ ಮಾಡಿ ಅಂತ ಹೇಳ್ತೀನಿ. ಹೇಗಿರುತ್ತೆ ನೋಡೋಣ. ಇದೇ ಬುತ್ತಿನೇ ಉಣ್ರಿ, ಇಲ್ಲ ಐತೆ ನೋಡ್ರಿ. ಮುಖ ತೊಗೊಂಡು ಬರೋ ಹೋಗ್ರಿ. ಬುತ್ತಿ ಜೊತೆ ಚಹಾ ಎಲ್ಲ ರೆಡಿ ಮಾಡಿ, ಮತ್ತೆ ಮನೆ ಚಹಾ ಕುಡ್ದಂಗೆ ಆಗಿಲ್ಲ, ನಿನ್ನ ಕೈಯಲ್ಲಿ ಚಹಾ ಕುಡ್ದಿಲ್ಲ ಅಂತೆಲ್ಲ ಕತೆ ಹೇಳ್ತೀರ ಆಮೇಲೆ ದೊಡ್ಡದಾಗಿ. ಅದಕ್ಕೆ ಚಹಾ ಕೂಡ ಮನೆಯಿಂದನೇ ಮಾಡಿ ಹಾಕಿಟ್ಟಿನಿ ನೋಡು. ಅದರಲ್ಲೇ ಊಟ ಮಾಡಿಬಿಡ್ರಿ ಸುಮ್ಮನೆ. ಟೀ ಕೂಡ ಮಾಡಿಟ್ಟಿನಿ ಹಂಗೆ. ಮತ್ತೆ ಕಳ್ಸಂದೆಲ್ಲ ಮತ್ತೆ ತಗೊಂಡೋಗಂದ್ರೆ ಬುತ್ತಿ ಕಟ್ಟಿದ್ರೆ ಅಲ್ಲಿ ಊಟ ಮಾಡಕ್ಕಿಲ್ಲ, ಅಲ್ಲೆಲ್ಲಿ ಊಟ ಮಾಡ್ತಾರ, ಇಲ್ಲೇ ಬರ್ತಾರ ಹೇಳ ಅಂತ ಅಂದವನು ಬಸಕಕ್ಕ. ನೀವು ಕಳ್ಸಂದಿದ್ರಲ್ಲ, ಮತ್ತೆ ನಾನು ಕಳಿಸ್ತಿದ್ದೆ ಫಸ್ಟ್ ಟೈಮು. ಮತ್ತೆ ಅದರಲ್ಲಿ ಗಂಡನಿಗೆ ಬುತ್ತಿ ಕೊಡೋದಂದ್ರೆ ಅದೊಂಥರ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ತಿತ್ತು ನನಗೆ. ಬಿಸಿ ಬಿಸಿ ರೊಟ್ಟಿ ಮಾಡಿದ್ ಮತ್ತೆ ಊಟಕ್ಕೆ ಬರ್ರಿ ಅಂತಂದ್ರೆ ಹಿಂಗಂತೀರಿ. ಅದಕ್ಕೆ ಕಳಿಸ್ತಿದ್ ನಾನು. ಹೆಂಗೋ ಒಂದು ಪ್ರ್ಯಾಂಕ್ ಮಾಡೋಣ ಅಂತ ಅನ್ಕೊಂಡಿದ್ನೆ. ತುಂಬಾ ದಿನದಿಂದ ಅನ್ಕೊಳ್ತಿದ್ದೆ ಪ್ರ್ಯಾಂಕ್ ಮಾಡ್ಬೇಕು ಏನಾದ್ರು. ಅಲ್ಲೊಂದು ಸ್ಮೈಲ್ ಅಂತೂ ಬರ್ದೇ ಬರ್ತಿತ್ತು ಆಫೀಸಲ್ಲಿ ಒಯ್ದು ಅದನ್ನ ತಗೊಂಡು ಓಪನ್ ಮಾಡಿದ್ದಾಗ. ಬರ್ತಿತ್ತ ಬುತ್ತಿ ಖುಷಿಯಿಂದ ಓಪನ್ ಮಾಡಿ ಊಟ ಮಾಡ್ಬೇಕಂತ ತೆಗಿತಿದ್ರಿ, ಒಯ್ದಿದ್ರೆ ಮಜಾ ಇತ್ತು. ನಾನು ಅದನ್ನ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ನೆ. ಅಲ್ಲೆಲ್ಲಿ ಕುತ್ಕೊಂಡು ಊಟ ಮಾಡ್ತಾರೆ, ಇಲ್ಲೇ ಬರ್ತಾರಂತ ಬಸ್ ಅಂದ್ಬಿಟ್ಟು ಅವ್ರನ್ನ. ಬರ್ರಿ ತೊಗೊಳ್ರಿ ನಿಮ್ಮ ಫೇವ್ರೇಟ್ ಕುಂಬಳಕಾಯಿ ಪಲ್ಯ ರೊಟ್ಟಿ ಜೊತೆಗೆ ಬೆಳಗ್ಗೆ ಮಾಡಿರೋ ಉಪ್ಪಿಟ್ಟು. ಅವ್ರಿಗೇನೋ ಈ ಥರ ಸೈಡಲ್ಲಿ ರೊಟ್ಟಿ ಜೊತೆ ಉಣ್ಣೋದು ಇಷ್ಟ. ಇನ್ನು ನಮ್ಮ ಕುಂಬಳಕಾಯಿ ಹಂಗೈತಿ, ಮತ್ತೆ ಈಗ ಪಲ್ಯ ಆಗಿ ಹೊರಗಡೆ ಬಂದೈತಿ.
ಮತ್ತು ಬೆಳಗ್ಗೆ ಅಪ್ಪನ ಕೂಡ ಅದಕ್ಕೆ ಕಳಿಸಿದ್ದೆ ರಾಜಕ್ಕೆ, ಮತ್ತು ನಾಳೆಗೆ ಜಾತ್ರೆ ಮಾಡಲ್ಲ, ಮಂಡೇ ನಾ ಊರಿಗೆ ಹೋಗ್ತೀನಿ, ಇವತ್ತೇ ಮಾಡಿಕೊಟ್ಬಿಡ್ತೀನಿ ಅಂತಂದು. ಹೇಳ್ಪುಡಿ ಅಲ್ಲಿತ್ತು, ಇಲ್ಲಿ ಅಂದರೆ ಇರಲಿಲ್ಲ, ಅದಕ್ಕೆ ಅಲ್ಲಾದರೆ ಮಾಡಿಕೊಟ್ಬಿಡ್ತೀನಿ ಅಂತ ಮಾಡಿ ಕಳಿಸಿದ್ವಿ. ಚೆನ್ನಾಗೈತಾ? ಎಲ್ಲ ಹದವಾಗಿ ಇತ್ತು ಅಂದರೆ ಚೆನ್ನಾಗಿರುತ್ತೆ. ಅವತ್ತು ಕೂಡ ಎಳ್ಪುಡಿ ಕಡಿಮೆ ಆಗಿತ್ತು, ಟೇಸ್ಟ್ ಬರಲಿಲ್ಲ ಅದು. ಹಂಗೇನು ಸಂಬಂಧ ಇಲ್ಲ, ಅದು ಎಷ್ಟು ದಿನ ಆದ್ರೂ ಕೂಡ. ನೋಡಿ ಫ್ರೆಂಡ್ಸ್, ಇವತ್ತು ನಾನು ಸಾಯಿ ಹರ್ಬಲ್ಸ್ ಅಂತ ಹೇಳ್ಬಿಟ್ಟು ಒಂದು ಹೇಳಿದ್ನಲ್ವ, ಸೊ ಅವ್ರ ಕಡೆಯಿಂದ ಈ ಒಂದು ಸೋಪ್ನ ನಾನು ಹೇಳಿದ್ದೆ ಅವ್ರಿಗೆ. ಸೊ ಪ್ರತಿ ಸರಿ ಇವಾಗ ನಾವು ಅದೇ ಸೋಪ್ಗಳನ್ನೇ ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬರ್ತಾ ಇರೋದು. ಅವ್ರಿಗೆ ಹೇಳಿದ್ದೆ ನಾನು ಈ ಥರ ಕಸ್ಟಮೈಸ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅದಕ್ಕೋಸ್ಕರ ನಿನ್ನೆ ತಾನೇ ನಾನು ಅವ್ರಿಗೆ ಆರ್ಡ್ರ್ ಕೊಟ್ಟಿದ್ದು, ಇವತ್ತು ಆಲ್ರೆಡಿ ರೆಡಿ ಮಾಡಿ ಕೊಟ್ಟು ಕಳಿಸಿದ್ದಾರೆ. ಸೊ ನೋಡಿ, ಇದು ರೈಸ್ದು ಬೇರೆ ಮತ್ತು ಪೊಟ್ಯಾಟೋದು ಬೇರೆ ಹೇಳಿದ್ದೆ. ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ ರಿಯಲಿ ಹೇಳಬೇಕು ಅಂದರೆ. ನನಗೆ ಹೊರಗಡೆ ಪ್ರಾಡಕ್ಟ್ಗಿಂತ ಈ ಒಂದು ಹೋಮ್ ಮೇಡ್ ಪ್ರಾಡಕ್ಟು, ಅದರಲ್ಲೂ ಕೂಡ ಸ್ಪೆಷಲಾಗಿ ಹರ್ಬಲ್ಸ್ನ ಯೂಸ್ ಮಾಡಿ ಮಾಡ್ತಾ ಇರೋದು ತುಂಬಾ ಇಷ್ಟ. ಅದಕ್ಕೋಸ್ಕರ ನಾನೇ ಮನೆಯಲ್ಲಿ ಸಾಕಷ್ಟು ಹರ್ಬಲ್ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡೋದು. ಅಂದರೆ ಮನೆಯಲ್ಲೇ ಮನೆ ಮದ್ದುಗಳನ್ನು ಹೋಮ್ ರೆಮಿಡಿ ಥರ ಟ್ರೈ ಮಾಡೋದೇ ಜಾಸ್ತಿ. ಬಟ್ ಎಲ್ಲದಕ್ಕೂ ಮಾಡೋದಕ್ಕೆ ಟೈಮ್ ಭಾಳ ಬೇಕಾಗುತ್ತೆ ಅಲ್ವಾ. ಬಿಸಿ ಸ್ಕೆಡ್ಯೂಲ್ ಮಧ್ಯೆ ಆಗಲ್ಲ ಅಂತ ಅಂದ್ಕೊಂಡು ಅವ್ರಿಗೇ ನನಗೆ ಈ ಥರ ಎಲ್ಲ ಬೇಕು ಅಂತ ಹೇಳಿ ಕೇಳಿಕೊಂಡು ಮಾಡಿಸ್ಕೊಳ್ತಾ ಇದ್ದೀನಿ. ಸೊ ಹಾಗಾಗಿ ಇವರು ಇದು 6 ಬೇರೆ, ಅದು 6 ಬೇರೆ ಮಾಡಿ ಕಳಿಸಿದ್ದಾರೆ, ರೈಸ್ದು ಮತ್ತು ಪೊಟ್ಯಾಟೋದು. ಸೊ ಅದರಲ್ಲಿ ಆಲ್ಮಂಡು ಮತ್ತು ಕೇಸರು ಎಲ್ಲದೂ ಕೂಡ ಹಾಕಿ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ. ಸೊ ತುಂಬ ಒಳ್ಳೆ ರಿಸಲ್ಟ್ ಇದೆ. ಜೊತೆಗೆ ಲಿಫ್ಟಿಕ್ ಕೂಡ ಮಾಡಿ ಕಳಿಸಿದ್ದಾರೆ. ನೋಡಿ, ಲಾಸ್ಟ್ ಟೈಮು ಲಿಪ್ ಬಾಮ್ ರೆಡಿ ಮಾಡಿದ್ರು, ಇವಾಗ ಲಿಫ್ಟಿಕ್ನ ರೆಡಿ ಮಾಡಿ ಕಳಿಸಿದ್ದಾರೆ. ಸೊ ಜಸ್ಟ್ ಈ ಥರ ಇದನ್ನು ಸ್ಯಾಂಪಲ್ಗೆ ಅಂತ ಕಳಿಸಿದ್ದಾರೆ. ಹೇಗಿದೆ ಅಂತ ನೀವು ಟ್ರೈ ಮಾಡಿ ರಿಸಲ್ಟ್ ಹೇಳಿ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಹೇಳ್ಬೇಕಂದ್ರೆ. ಇದನ್ನು ನಾನು ಎಡಿಟ್ ಮಾಡ್ತಾ ಇದನ್ನು ಆಲ್ರೆಡಿ ನಾನೀಗ ಯೂಸ್ ಮಾಡಿದ್ದೀನಿ. ಆ ಲಿಪ್ಸ್ಟಿಕ್ ಕೂಡ ಲಿಪ್ ಬಾಮ್ ಜೊತೆ ಇದನ್ನು ಕೂಡ ಅಪ್ಲೈ ಮಾಡಿ ನೋಡಿದೆ. ತುಂಬಾ ಚೆನ್ನಾಗಿದೆ, ಬೆಸ್ಟ್ ಅಂತಲೇ ಹೇಳ್ಬೋದು. ನನಗಂತೂ ತುಂಬಾ ಇಷ್ಟ ಆಗ್ತಿದ್ದಾವೆ ಆಲ್ಮೋಸ್ಟ್ ಎಲ್ಲದು ಕೂಡ. ಇವ್ರ ಹತ್ರ ಸಾಕಷ್ಟು ಪ್ರಾಡಕ್ಟ್ಗಳು ದಿನಕ್ಕೆ ಹೊಸ ಪ್ರಾಡಕ್ಟ್ಗಳು ಉಟ್ಕೊಳ್ತಾ ಇದ್ದಾವೆ. ತುಂಬ ಚೆನ್ನಾಗಿದೆ, ಯಾರಿಗಾದರೂ ಬೇಕಿದ್ದರೆ ಹೇಳಿ. ಸೊ ನೋಡಿ ಫ್ರೆಂಡ್ಸ್, ಇವತ್ತು ಕೂಡ ಚಳಿ ಜಾಸ್ತಿ ಇದೆ, ಫುಲ್ಲು ಪ್ಯಾಕಪ್ ಆಗಿಬಿಟ್ಟಿದ್ದೀನಿ ನಾನಂತೂ. ಯಜಮಾನ್ರು ಬಂದು ಕೇಳ್ತಾಯಿದ್ರು ನನ್ನ ಲಿಪ್ಸ್ಟಿಕ್ ಯಾಕೆ ಹಾಕ್ಕೊಂಡಿದ್ದೀಯಾ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾನು ಇವತ್ತು ಮಧ್ಯಾಹ್ನ ನಿಮಗೆ ತೋರಿಸಿದ್ನಲ್ವ ಫೋಟೋಸಲ್ಲಿ, ವಿಡಿಯೋನಲ್ಲಿ ಸೋಪು ಮತ್ತು ಅದ್ರ ಜೊತೆ ಲಿಪ್ಸ್ಟಿಕ್ ಕೂಡ ರೆಡಿ ಮಾಡಿಕೊಟ್ಟಿದ್ರು ಸಾಯಿ ಹರ್ಬಲ್ಸ್ ಅವರು. ಅದನ್ನು ಜಸ್ಟ್ ನಾನು ಟ್ರೈ ಮಾಡೋಣ ಅಂತ ಟ್ರೈ ಮಾಡಿದೆ. ನೋಡ್ತಿರ್ಬೋದು ನಾನು ಜಸ್ಟ್ ಲೈಟಾಗಿ ಮಾತ್ರ ಹಾಕಿರೋದು ಅದನ್ನು. ಬಟ್ ನನಗೆ ಇನ್ನೂ ಪಿಂಕಿಶ್ ಆಗಿ, ಊಟ ಮಾಡಿದ್ದೀನಿ, ನೀರು ಕುಡಿದಿದ್ದೀನಿ, ನಾನು ಈವ್ನಿಂಗೇ ಹಾಕಿರೋದು, 5 o'clockಗೆ ನಾನು ಟ್ಯೂಷನ್ ಟೈಮಲ್ಲಿ ಹಾಕಿರೋದು, ಇನ್ನೂ ಹಾಗೇ ಇದೆ. ಇವನ್ ಅದನ್ನು ನಾನು ಅಪ್ಲೈ ಮಾಡಿದ ನಂತರ ಕೈಗೂ ಕೂಡ ಹಾಗೆ ಇತ್ತು. ಇವಾಗ ನಾನು ವಾಶ್ ಮಾಡಿದ್ದೀನಿ, ಈಗೆಲ್ಲ ಪಾತ್ರೆ ಎಲ್ಲ ತೊಳೆದಿದ್ದೀನಿ. ಸೋಪ್ ಹಾಕಿರೋದ್ರಿಂದ ಹೋಗಿದೆ. ಸೋಪ್ ಹಾಕಿ ಉಜ್ಕೊಂಡ್ರೆ ಮಾತ್ರ ಹೋಗುತ್ತೆ, ಇಲ್ಲ ಎಣ್ಣೆ ಹಚ್ಕೊಂಡು ಕ್ಲೀನ್ ಮಾಡಿಕೊಂಡ್ರೆ ಹೋಗುತ್ತೆ ಅಂತಲೇ ಹೇಳಿದ್ದಾರೆ ಅವರು. ನಾವು ವಾಟರ್ ಪ್ರೂಫ್ ತುಂಬ ಇದನ್ನೆಲ್ಲ ನೋಡ್ತೀವಿ ಸಾಕಷ್ಟು. ಸೊ ನಾವು ಫೋನಲ್ಲಿ ತುಂಬ ವೀಡಿಯೋಸಲ್ಲಿ ನೋಡ್ತಾನೆ ಇರ್ತೀವಿ ವಾಟರ್ ಪ್ರೂಫು. ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಲಿಪ್ಸ್ಟಿಕ್ ಹಾಕಿದ್ದೀನಿ, ಏನೂ ಆಗಿಲ್ಲ ಅಂತ. ಇದು ಕೂಡ ಅದೇ ಥರ ನನಗೂ ಶಾಕ್ ಆಯಿತು. ಸೊ ತುಂಬ ಚೆನ್ನಾಗಿದೆ. ಸೊ ಅದಕ್ಕೂ ಮುಂಚೆ ವೀಡಿಯೋನ ಎಂಡ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಈಗ ಶುರು ಮಾಡ್ಕೊಂಡಿದ್ದೆ. ಅದಕ್ಕೂ ಮುಂಚೆ ನಿಮಗೊಂದು ಟಿಪ್ಸ್ನ ನಾನು ತೋರಿಸ್ತಾ ಇದ್ದೀನಿ. ಏನಪ್ಪ ಅಂದರೆ, ನನಗೆ ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ. ಅದಕ್ಕೋಸ್ಕರ ನಾನಿಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ ಜೊತೆಗೆ ಕೊಬ್ಬರಿ ಎಣ್ಣೆಯನ್ನು ಮಿಕ್ಸ್ ಮಾಡಿ ನೈಟು ಮಲಗುವಾಗ ಹಾಕ್ಕೊಂಡು ಮಲಗೋದ್ರಿಂದ ಡಾರ್ಕ್ ಸರ್ಕಲ್ ಕೂಡ ಬೇಗ ಕಂಟ್ರೋಲ್ ಆಗುತ್ತೆ. ನೀವು ಕೂಡ ಯಾರಾದರೂ ಡಾರ್ಕ್ ಸರ್ಕಲ್ ಇದ್ದರೆ ಟ್ರೈ ಮಾಡಿ ನೋಡಿ ಒಂದು ವೀಕು ಇಲ್ಲ 15 days ಕಂಟಿನ್ಯೂಸ್ ಆಗಿ ಮಾಡಿ, ನಿಮಗೂ ಕೂಡ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.